ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರಿಂಗ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಮಾಡೆಲ್ ಪೇಪರ್ ಅಲ್ಲಿ ಕೇಳಿರುವಂತಹ ಬ್ರಾಂಚ್ ಅಂಡ್ ಬೌಂಡ್ ಟೆಕ್ನಿಕ್ ನ್ಯಾಪ್ಸ್ಯಾಕ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಫಾರ್ಮುಲಾ ಇಲ್ಲಿದೆ. ಸೊ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಈಸಿಯಾಗಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಫಸ್ಟ್ ನಮಗೆ ಈ ರೀತಿ ಒಂದು ಟೇಬಲ್ ಅನ್ನ ಕೊಡ್ತಾರೆ. ಐಟಮ್ಸ್, ದೇರ್ ರೆಸ್ಪೆಕ್ಟಿವ್ ವೇಟ್ಸ್ ಅಂಡ್ ದೇರ್ ರೆಸ್ಪೆಕ್ಟಿವ್ ವ್ಯಾಲ್ಯೂಸ್ ವಿತ್ ದ ಮ್ಯಾಕ್ಸಿಮಮ್ ಕೆಪಾಸಿಟಿ m ವಿಚ್ ವಿಲ್ ಬಿ ಈಕ್ವಲ್ ಟು 5. ಸೊ ಈ ಒಂದು ಪ್ರಾಬ್ಲಮ್ ಅಲ್ಲಿ 5 ಇದೆ ಅಂತ ಅಂದ್ರೇನು, ಮ್ಯಾಕ್ಸಿಮಮ್ ಕೆಪಾಸಿಟಿ. ಸೊ ಇದನ್ನ ನೀವು ಯಾವ ರೀತಿ ತಿಳ್ಕೊಳ್ಳಿ ಗೊತ್ತಾ, ಒಂದು ಬಾಕ್ಸ್ ಇದೆ, ಆ ಬಾಕ್ಸಿಗೆ ನಾನು ಐಟಮ್ಗಳನ್ನ ಹಾಕಬೇಕು. ನಾನು ಯಾವ ಐಟಮ್ಗಳನ್ನ ಹಾಕಬೇಕು ಅಂತಂದ್ರೆ ಮ್ಯಾಕ್ಸಿಮಮ್ ಕೆಪಾಸಿಟಿ ಒಳಗಡೆ ಇರಬೇಕು, ಇಲ್ಲ ಅಂತಂದ್ರೆ ಮ್ಯಾಕ್ಸಿಮಮ್ ಕೆಪಾಸಿಟಿ ಅಷ್ಟು ಇರಬೇಕು. ಅದರ ಜೊತೆಗೆ ನನಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಬರುವಂತ ಐಟಮ್ಸ್ ಮಾತ್ರ ನಾನು ಒಳಗಡೆ ಹಾಕಬೇಕು. ಅಂದ್ರೆ ಅದರ ಕಾಂಬಿನೇಷನ್ ಅನ್ನ ಮಾಡುವಂತ ಪ್ರಾಬ್ಲಮ್ ಈ ನ್ಯಾಪ್ಸ್ಯಾಕ್ ಪ್ರಾಬ್ಲಮ್. ಸರಿನಾ? ಒಂದೊಂದಾಗಿ ಸಾಲ್ವ್ ಮಾಡ್ತಾ ಹೋಗ್ತೀನಿ, ಈಸಿಯಾಗಿ ಗೊತ್ತಾಗ್ತಾ ಹೋಗುತ್ತೆ. ಫಸ್ಟ್ ಸ್ಟೆಪ್ ಏನ್ ಗೊತ್ತಾ, ನಿಮ್ದು ವ್ಯಾಲ್ಯೂ ಡಿವೈಡೆಡ್ ಬೈ ವೇಟ್ ರೇಷಿಯೋನ ತಗೋಬೇಕು. ಪ್ರತಿಯೊಂದು ಐಟಮ್ಗೂ ಕೂಡ ವ್ಯಾಲ್ಯೂ ಡಿವೈಡೆಡ್ ಬೈ ವೇಟ್ ರೇಷಿಯೋನ ಬರ್ಕೊಳ್ಳೋಣ. ಸೊ ವ್ಯಾಲ್ಯೂ ಇಸ್ 12, ವೇಟ್ ಈಸ್ 2. 12/2 ಅಂತಂದ್ರೆ ಎಷ್ಟಾಯ್ತು? 6. ನೆಕ್ಸ್ಟ್ ವ್ಯಾಲ್ಯೂ ಇಸ್ 10, ವೇಟ್ ಈಸ್ 1. 10 ಡಿವೈಡೆಡ್ ಬೈ 1 ಅಂತಂದ್ರೆ ಎಷ್ಟಾಯ್ತು? 10. ನೆಕ್ಸ್ಟ್ 20 ಡಿವೈಡೆಡ್ ಬೈ 3. 3 6 18. ನೆಕ್ಸ್ಟ್ 3 6 18, 3 6 18. ಸೊ 6.66 ಸಾಕು. ಇಲ್ಲ ಅಂತಂದ್ರೆ 6.6 ಸಾಕು. ಡೆಸಿಮಲ್ ಆದ್ಮೇಲೆ 1 ಪಾಯಿಂಟ್ ಸಾಕು, ಏನಾಗಲ್ಲ. ನೆಕ್ಸ್ಟ್ 5 ಡಿವೈಡೆಡ್ ಬೈ 2 ಅಂತಂದ್ರೆ ಎಷ್ಟಾಗುತ್ತೆ? 2.5. ಸೊ ಇವಾಗ ಇಷ್ಟ ಆಯ್ತು. ಈಗ ನಾನು ಏನ್ ಮಾಡ್ಬೇಕು ಅಂತಂದ್ರೆ ಪ್ರತಿಯೊಂದು ಐಟಮ್ ಅನ್ನು ಕೂಡ ಡಿಕ್ರೀಸಿಂಗ್ ಆರ್ಡರ್ ಆಫ್ ದಿ ವೇಟ್ ಬೈ ಡಿಕ್ರೀಸಿಂಗ್ ಆರ್ಡರ್ ಆಫ್ ದಿ ವ್ಯಾಲ್ಯೂ ಬೈ ವೇಟ್ ರೇಷಿಯೋ ಪ್ರಕಾರ ಬರ್ಕೋಬೇಕು. ಅಂದ್ರೆ ನಾನು ಇಲ್ಲಿ ಪ್ರಾಬ್ಲಮ್ ಅನ್ನ ತೋರಿಸ್ತೀನಿ ನೋಡಿ. ಫಸ್ಟ್ ವ್ಯಾಲ್ಯೂ ಬೈ ವೇಟ್ ರೇಷಿಯೋ ಅಲ್ಲಿ ಹೈಯೆಸ್ಟ್ ಯಾರಿರೋದು? 10. ನೆಕ್ಸ್ಟ್ ಯಾರಿರೋದು? 6.6. ನೆಕ್ಸ್ಟ್ ಯಾರಿರೋದು? 6. ನೆಕ್ಸ್ಟ್ ಯಾರಿರೋದು? 2.5. ಸೊ ಇದರ ಪ್ರಕಾರ ನಾನು ಬರ್ಕೋಬೇಕು ವ್ಯಾಲ್ಯೂ, ವೇಟ್ ಅಂಡ್ ದಿ ಐಟಮ್. ಸೊ 10 ಇರುವಂತ ಐಟಮ್ ಯಾವುದು? 2. ಇಟ್ಸ್ ರೆಸ್ಪೆಕ್ಟಿವ್ ವೇಟ್ ಈಸ್ 1 ಅಂಡ್ ವ್ಯಾಲ್ಯೂ ಈಸ್ 10. ನೆಕ್ಸ್ಟ್ 6.6 ಇರುವಂತದ್ದು ಯಾವುದು? ಐಟಮ್ ನಂಬರ್ 3 ವಿತ್ ದ ವೇಟ್ ಆಫ್ 3 ಅಂಡ್ ದ ವ್ಯಾಲ್ಯೂ ಈಸ್ ಆಫ್ 20. ನೆಕ್ಸ್ಟ್ 6. ಸೊ ಐಟಮ್ ನಂಬರ್ 1 ವಿತ್ ವೇಟ್ ಆಫ್ 2 ಅಂಡ್ ವ್ಯಾಲ್ಯೂ ಆಫ್ 12. ನೆಕ್ಸ್ಟ್ 2.5. ಐಟಮ್ ಈಸ್ 4, ವೇಟ್ ಈಸ್ 2, ವ್ಯಾಲ್ಯೂ ಈಸ್ 5. ಸೊ ಈ ರೀತಿ ನಾವು ರೀರೈಟ್ ಮಾಡ್ಕೋಬೇಕಾಗುತ್ತೆ ಕ್ವಶನ್ ಅನ್ನ. ಸೊ ಏನ್ ಮಾಡಿದ್ವಿ ನಾವು ಇಲ್ಲಿ? ಫಸ್ಟ್ ವ್ಯಾಲ್ಯೂ ಬೈ ವೇಟ್ ರೇಷಿಯೋನ ತಕೊಂಡ್ವಿ, ಇನ್ಕ್ರೀಸಿಂಗ್ ವ್ಯಾಲ್ಯೂ ಬೈ ವೇಟ್ ರೇಷಿಯೋನ ತಕೊಂಡ್ವಿ, ಅವುಗಳ ಡಿಕ್ರೀಸಿಂಗ್ ಆರ್ಡರ್ ಪ್ರಕಾರ ಐಟಮ್ಗಳನ್ನು ಕೂಡ ನಾವು ಬರ್ಕೊಂಡ್ವಿ. ಸೊ 10, 6.6, 6, 2.5 ಡಿಕ್ರೀಸಿಂಗ್ ಆರ್ಡರ್. ಸೊ ಅದ್ರ ಪ್ರಕಾರ ಐಟಮ್, ಆ ಐಟಮಿನ ವೇಟ್ ಮತ್ತೆ ಆ ಐಟಮಿನ ವ್ಯಾಲ್ಯೂ ಕೂಡ ಬರ್ಕೊಂಡಿದ್ವಿ. ಸೊ ಇದು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಮಾಡ್ತಾ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ಚಿಕ್ಕ ವಯಸ್ಸಿಂದನೂ ಇದೇ ಒಂದು ಡೈಲಾಗ್ ನ ಹೇಳ್ತಾ ಬರ್ತಾ ಇದ್ರು, ದೊಡ್ಡರಾದ್ಮೇಲೆ ಅರ್ಥ ಆಗುತ್ತೆ, ದೊಡ್ಡರಾದ್ಮೇಲೆ ಅರ್ಥ ಆಗುತ್ತೆ ಅಂತ. VT ಎಕ್ಸಾಮ್ ಒಂದು ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡೋದು ಅರ್ಥ ಆಗ್ತಾ ಇಲ್ಲ ನಮ್ಗೆ, ಇಲ್ಲಿ ಇನ್ನೊಂದು ಲೈಫಲ್ಲಿ ಏನಾಗ್ತಾ ಇದೆ ಅಂತಾನು ಕೂಡ ಅರ್ಥ ಆಗ್ತಾ ಇಲ್ಲ. ಸೊ ಅದು ನಡೀತಾನೆ ಇರುತ್ತೆ. ಸೊ ಪ್ರೊಸೀಡ್ ಆಗ್ತಾ ಆಗ್ತಾ ಕಲಿತಾ ಹೋಗ್ಬೇಕಷ್ಟೇ. ಸೊ ಇವಾಗ ಈ ಒಂದು ಪ್ರಾಬ್ಲಮ್ ಅನ್ನ ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಸ್ಟೇಟ್ ಸ್ಪೇಸ್ ಟ್ರೀ ಅನ್ನ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಯಾಕಂತಂದ್ರೆ ಈ ಒಂದು ಪ್ರಾಬ್ಲಮ್ ಅನ್ನ ಸ್ಟೇಟ್ ಸ್ಪೇಸ್ ಟ್ರೀ ಇಂದಾನೆ ನಾವು ಸಾಲ್ವ್ ಮಾಡಬೇಕು. ಸೊ ಸ್ಟೇಟ್ ಸ್ಪೇಸ್ ಟ್ರೀ ಅಲ್ಲಿ ನಾವು ಒಂದು ಬಾಕ್ಸ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದೀವಿ ಅಂತಂದ್ರೆ ಮೇಜರ್ ಆಗಿ ಇದರಲ್ಲಿ 3 ವ್ಯಾಲ್ಯೂಸ್ ಅನ್ನ ನಾವು ಇನ್ಸರ್ಟ್ ಮಾಡ್ತೀವಿ. ಮೊದಲನೇದು ವೆಯ್ಟ್, ಇಟ್ಸ್ ರೆಸ್ಪೆಕ್ಟಿವ್ ವ್ಯಾಲ್ಯೂ. ನೆಕ್ಸ್ಟ್ ಅಪ್ಪರ್ ಬೌಂಡ್ ವ್ಯಾಲ್ಯೂನ ನಾವು ಹಾಕ್ತೀವಿ. ಸೊ ಅಪ್ಪರ್ ಬೌಂಡ್ ವ್ಯಾಲ್ಯೂ ಇಲ್ಲಿ ಈ ಫಾರ್ಮುಲಾನ ಯೂಸ್ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ತೀವಿ, ತೋರಿಸ್ತಾ ಹೋಗ್ತೀವಿ. ಫಸ್ಟ್ ನಾವು ಹೈಪೋಥೆಟಿಕಲ್ ಕಂಡೀಷನ್ ಅನ್ನ ತೋರಿಸ್ಬೇಕು. ಹೈಪೋಥೆಟಿಕಲ್ ಕಂಡೀಷನ್ ಅಂತ ಅಂದ್ರೇನು? 0th ಐಟಮ್ ಅನ್ನ ತೋರಿಸ್ಬೇಕು. ಇಲ್ಲಿ ಐಟಮ್ ಇಲ್ಲ 0, ಬಟ್ 0ನ ನಾವು ತೋರಿಸ್ಬೇಕು. ಸೊ 0 ಐಟಮ್ ಅಂತ ಅಂದ್ರೆ ಅದ್ರದ್ದು ವೆಯ್ಟ್ ಕೂಡ 0 ಇರುತ್ತೆ, ವ್ಯಾಲ್ಯೂ ಕೂಡ 0 ಇರುತ್ತೆ. ಅಪ್ಪರ್ ಬೌಂಡ್ 0 ಆಗಲ್ಲ, ನೆನಪಿರಲಿ. ಯಾಕೆ ಗೊತ್ತಾ? ಸೊ ಅಪ್ಪರ್ ಬೌಂಡ್ ವಿಲ್ ಬಿ ಈಕ್ವಲ್ ಟು ವ್ಯಾಲ್ಯೂ, ವಿ ಅಂತ ಅಂದ್ರೆ ವ್ಯಾಲ್ಯೂ ಎಷ್ಟಿದೆ? 0 ಪ್ಲಸ್ ಮ್ಯಾಕ್ಸಿಮಮ್ ಮೈನಸ್ ವೆಯ್ಟ್. ಸೊ ಮ್ಯಾಕ್ಸಿಮಮ್ ಕೆಪಾಸಿಟಿ ಎಷ್ಟಿರೋದು ಕೊಟ್ಟಿರುವಂತ ಕ್ವಶನ್ ಅಲ್ಲಿ? 5. ಸೊ 5 ಮೈನಸ್ ಡಬ್ಲ್ಯೂ. ಸೊ ಡಬ್ಲ್ಯೂ ಎಷ್ಟು ತಗೊಂಡಿರೋದು ಇಲ್ಲಿ? ಹೈಪೋಥೆಟಿಕಲ್ ಕಂಡೀಷನ್ 0 ಆಗಿರೋದ್ರಿಂದ ಡಬ್ಲ್ಯೂ ಇಸ್ 0 ಇಂಟು ಸೊ VI ಪ್ಲಸ್ 1 WI ಪ್ಲಸ್ 1 ಅಂತ ಅಂದ್ರೆ ಏನು? ಸೊ ಸಿಂಪಲ್ ನೋಡಿ, ಇವಾಗ ನಾವು 0th ಕಂಡೀಷನ್ ಹೈಪೋಥೆಟಿಕಲ್ ಕಂಡೀಷನ್ಗೆ ಬರೀತಾ ಇದೀವಿ. ನೆಕ್ಸ್ಟ್ ಯಾವ ಐಟಮ್ ಅನ್ನ ತಗೊಂತೀವಲ್ಲ ಅದ್ರದ್ದು ನಾವು V/W ರೇಷಿಯೋನ ಬರೀಬೇಕು. ಸೊ ಇದನ್ನ ನೀವು ತಗೊಳಂಗೆ ಇಲ್ಲ, ಯಾಕೆ? ನಾವಿಲ್ಲಿ ಅಪ್ಡೇಟ್ ಮಾಡ್ಕೊಂಡಿದೀವಿ. ಸೊ ಅಪ್ಡೇಟ್ ಮಾಡ್ಕೊಂಡಿರೋ ಪ್ರಕಾರ ನೆಕ್ಸ್ಟ್ ಐಟಮ್ ಯಾವ್ದಿರೋದು? ಹೈಪೋಥೆಟಿಕಲ್ ಕಂಡೀಷನ್ ಆದ್ಮೇಲೆ ಸೆಕೆಂಡ್ ಐಟಮ್. ಸೊ ಅದ್ರದ್ದು V/W ವ್ಯಾಲ್ಯೂ ಏನಿದೆ? 10. ಸೊ 10 ಅನ್ನ ತಗೊಂಡು 0 ಪ್ಲಸ್ 5 ಮೈನಸ್ 0 ಅಂತಂದ್ರೆ 5 ಇಂಟು 10 ಅಂತಂದ್ರೆ 50. ಸೊ ಅಪ್ಪರ್ ಬೌಂಡ್ ವ್ಯಾಲ್ಯೂ ಈಸ್ 50. ನೋಡಿ, ಅಪ್ಪರ್ ಬೌಂಡ್ ವ್ಯಾಲ್ಯೂ 0 ಆಗಲ್ಲ.
ಸೊ ಇವಾಗ ನೆಕ್ಸ್ಟ್ ಐಟಮ್ ಅನ್ನ ತೊಗೊಂಡ್ರೆ ಏನಾಗುತ್ತೆ, ತಗೊಂಡೇ ಇದ್ರೆ ಏನಾಗುತ್ತೆ, ಎರಡು ಸಿನಾರಿಯೋ ಕೂಡ ನಾವು ತೋರಿಸ್ಬೇಕು. ಸೊ ನೆಕ್ಸ್ಟ್ ಐಟಮ್ ಯಾವುದು, ಐಟಮ್ ನಂಬರ್ 2. ಸೊ ವಿತ್ ಐಟಮ್ ನಂಬರ್ 2, ವಿತೌಟ್ ಐಟಮ್ ನಂಬರ್ 2, ಸರಿನಾ? ಸೊ ಫಸ್ಟ್ ವಿತ್ ಐಟಮ್ ನಂಬರ್ 2ಗೆ ವೆಯ್ಟ್ ಮತ್ತೆ ವ್ಯಾಲ್ಯೂ ಮತ್ತೆ ಅಪ್ಪರ್ ಬೌಂಡ್ ವ್ಯಾಲ್ಯೂನ ಬರಿತಾ ಹೋಗೋಣ. ಸೊ ವೆಯ್ಟ್ ವ್ಯಾಲ್ಯೂನ ಫಿಲ್ ಮಾಡೋಣ. ವೆಯ್ಟ್ ವ್ಯಾಲ್ಯೂ ಯಾವ ರೀತಿ ಫಿಲ್ ಮಾಡ್ತೀರಾ, ಪ್ರೀವಿಯಸ್ ವೆಯ್ಟ್ ವ್ಯಾಲ್ಯೂ ಏನಿದೆ 0 ಪ್ಲಸ್, ಸೊ ಇವಾಗ ಇನ್ಸರ್ಟ್ ಮಾಡ್ತಿರೋದು ಯಾವುದು, ಸೆಕೆಂಡ್ ಐಟಮ್, ಅದರ ವೆಯ್ಟ್ ವ್ಯಾಲ್ಯೂ ಏನಿದೆ 1. ಸೊ 0 ಪ್ಲಸ್ 1 ಅಂತ ಅಂದ್ರೆ 1. ಸೊ 1 5 ಗಿಂತ ಕಡಿಮೆ ಇದೆಯಾ, ಎಸ್. ಸೊ ದಿಸ್ ಈಸ್ ಫೀಸಿಬಲ್, ನಾನು ಈ ಕಂಡೀಷನ್ ಅನ್ನ ಯೂಸ್ ಮಾಡ್ಕೋಬಹುದು. ಸೊ ವೆಯ್ಟ್ ವಿಲ್ ಬಿ ಈಕ್ವಲ್ ಟು 1. ನೆಕ್ಸ್ಟ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು ಪ್ರೀವಿಯಸ್ ವ್ಯಾಲ್ಯೂ ಏನಿದೆ 0 ಪ್ಲಸ್, ಇವಾಗ ಸೆಕೆಂಡ್ ಐಟಮ್ ಅನ್ನ ನಾನು ಇನ್ಸರ್ಟ್ ಮಾಡ್ತಿರೋದ್ರಿಂದ ಅದರ ರೆಸ್ಪೆಕ್ಟಿವ್ ವ್ಯಾಲ್ಯೂ ಏನಿದೆ 10. ಸೊ 0 ಪ್ಲಸ್ 10 ಅಂತ ಅಂದ್ರೆ ಎಷ್ಟಾಯ್ತು, 10. ಸೊ ವೆಯ್ಟ್ ವ್ಯಾಲ್ಯೂ ಇಸ್ 10. ನೆಕ್ಸ್ಟ್ ಅಪ್ಪರ್ ಬೌಂಡ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡೋಣ. ಅಪ್ಪರ್ ಬೌಂಡ್ ವಿಲ್ ಬಿ ಈಕ್ವಲ್ ಟು, ಸೊ ವೆಯ್ಟ್ ವ್ಯಾಲ್ಯೂ, ಸೊ ಅಪ್ಪರ್ ಬೌಂಡ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು ವ್ಯಾಲ್ಯೂ. ಸೊ ವ್ಯಾಲ್ಯೂ ಎಷ್ಟಿರೋದು 10 ಪ್ಲಸ್ ಮ್ಯಾಕ್ಸಿಮಮ್ ಮೈನಸ್ ವೆಯ್ಟ್. ಮ್ಯಾಕ್ಸಿಮಮ್ ಎಷ್ಟಿದೆ ಇಲ್ಲಿ 5 ಮೈನಸ್ ವೆಯ್ಟ್ ಎಷ್ಟಿದೆ 1 ಇಂಟು ವಿ ಐ ಪ್ಲಸ್ 1 ಡಬ್ಲ್ಯೂ ಐ ಪ್ಲಸ್ 1. ಸೊ 0ಗೆ ಬರಿಬೇಕಾದ್ರೆ ಏನ್ ಮಾಡಿದ್ವಿ, ಎರಡನೇ ಐಟಮ್ ನೆಕ್ಸ್ಟ್ ಕ್ಯೂ ಅಲ್ಲಿ ಇದ್ದಂತ ಎರಡನೇ ಐಟಮ್ದು ನಾವು ವಿ ಬೈ ಡಬ್ಲ್ಯೂ ರೇಷಿಯೋನ ಬರೆದ್ವಿ. ಈಗ ಈ ಐಟಮ್ ಅನ್ನು ಇನ್ಸರ್ಟ್ ಮಾಡ್ಬೇಕಾದ್ರೆ ನೆಕ್ಸ್ಟ್ ಐಟಮ್ದು ವಿ ಬೈ ಡಬ್ಲ್ಯೂ ರೇಷಿಯೋನ ಬರೀಬೇಕು, ದಟ್ ಇಸ್ 6.6. ಸೊ ಕ್ಯಾಲ್ಕುಲೇಟ್ ಮಾಡಿ, 10 5 ಮೈನಸ್ 1 ಅಂತ ಅಂದ್ರೆ 4. 4 ಇಂಟು 6.6 ಏನಾಗುತ್ತೆ, 6 ಇಂಟು 4. ಸೊ ಇಟ್ ವಿಲ್ ಬಿ 26.4. ಸೊ 26.4 ಪ್ಲಸ್ 10 ಅಂತ ಅಂದ್ರೆ 36.4 is the upper bound value for the with second item. Without second item ಗೆ ಏನಾಗುತ್ತೆ ಅಂತ ನೋಡೋಣ. ಸೊ ವಿತೌಟ್ ಸೆಕೆಂಡ್ ಐಟಮ್ ಅಂತ ಅಂದ್ರೆ ನಾನು ಸೆಕೆಂಡ್ ಐಟಮ್ ಅನ್ನ ಇನ್ಕ್ಲೂಡೇ ಮಾಡ್ತಾ ಇಲ್ಲ. ಸೊ ಇವಾಗ ಏನಾಗುತ್ತೆ, ವೆಯ್ಟ್ ವ್ಯಾಲ್ಯೂ ಪ್ರೀವಿಯಸ್ ಏನಿತ್ತು ಅದೇ ಉಳ್ಕೊಳ್ಳುತ್ತೆ, ಆಮೇಲೆ ವ್ಯಾಲ್ಯೂ ಕೂಡ ಪ್ರೀವಿಯಸ್ ಆಗಿ ಏನಿತ್ತು ಅದೇ ಉಳ್ಕೊಳ್ಳುತ್ತೆ, ಜಸ್ಟ್ ಅಪ್ಪರ್ ಬೌಂಡ್ ಮಾತ್ರ ಚೇಂಜ್ ಆಗುತ್ತೆ. ಪ್ರತಿ ಸ್ಟೆಪ್ ಅಲ್ಲೂ ಕೂಡ ಅಪ್ಪರ್ ಬೌಂಡ್ ಚೇಂಜ್ ಆಗುತ್ತೆ, ನೆನಪಿರ್ಬೇಕು. ಸೊ ಅಪ್ಪರ್ ಬೌಂಡ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ, ವ್ಯಾಲ್ಯೂ, ವಾಟ್ ಈಸ್ ದ ವ್ಯಾಲ್ಯೂ 0 ಪ್ಲಸ್ ಮ್ಯಾಕ್ಸಿಮಮ್ ಮೈನಸ್ ವೆಯ್ಟ್. ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟಿದೆ 5 ಮೈನಸ್ ವೆಯ್ಟ್ ವ್ಯಾಲ್ಯೂ ಎಷ್ಟಿದೆ ಇಲ್ಲಿ 0 ಇಂಟು ವಿ ಐ ಪ್ಲಸ್ 1 ಡಿವೈಡೆಡ್ ಬೈ ಡಬ್ಲ್ಯೂ ಐ ಪ್ಲಸ್ 1. ಸೊ ಸೆಕೆಂಡ್ ಐಟಮ್ ಇಂದಲ್ವಾ ನಾವು ಬರೀತಾ ಇರೋದು, ವಿತೌಟ್ ಸೆಕೆಂಡ್ ಐಟಮ್ ಆಗಿರಲಿ, ಬಟ್ ಸೆಕೆಂಡ್ ಐಟಮ್ ದಲ್ವಾ ಬರ್ತಾ ಇರೋದು. ಸೊ ಅದರ ನೆಕ್ಸ್ಟ್ ಐಟಮ್ ಯಾವುದು 3. ಸೊ ಅದರ ವಿ ಬೈ ಡಬ್ಲ್ಯೂ ರೇಷಿಯೋನ ಬರೀಬೇಕು, ದಟ್ ಇಸ್ 6.6. ಸೊ 6.6 ಇಂಟು 5, 6.6 ಇಂಟು 5 ಏನಾಗುತ್ತೆ 33 ಆಯಿತು. ಸೊ ಅಪ್ಪರ್ ಬೌಂಡ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 33. ಸೊ ಇವಾಗ ಈ ಸಿನಾರಿಯೋನ ತಗೋಬೇಕಾ, ಈ ಸಿನಾರಿಯೋನ ತಗೋಬೇಕಾ, ಎರಡರಲ್ಲಿ ಒಂದನ್ನ ನಾವು ಚೂಸ್ ಮಾಡಬೇಕು. ಸೊ ವಿಚ್ ವಿಲ್ ಬಿ ಹ್ಯಾವಿಂಗ್ ದ ಬಿಗ್ಗರ್ ಯು ಬಿ ವ್ಯಾಲ್ಯೂ ಅಂತಂದ್ರೇನು, ಅಪ್ಪರ್ ಬೌಂಡ್ ವ್ಯಾಲ್ಯೂ, ಇಟ್ ವಿಲ್ ಬಿ ಚೂಸನ್. ಸೊ ಇದು ಚೂಸ್ ಆಗುತ್ತೆ ಇವಾಗ. ಸೊ ನೆಕ್ಸ್ಟ್ ಕೂಡ ಸೇಮ್, ಎರಡನೇ ಐಟಮ್ ಆಯ್ತು. ನೆಕ್ಸ್ಟ್ ಥರ್ಡ್ ಐಟಮ್ ಅನ್ನ ವಿತ್ ಯೂಸಿಂಗ್ ಥರ್ಡ್ ಐಟಮ್, ವಿತೌಟ್ ಯೂಸಿಂಗ್ ಥರ್ಡ್ ಐಟಮ್ ಅಂತ ಬರೀಬೇಕು. ಸೊ ದಿಸ್ ಈಸ್ ವಿತ್ ಯೂಸಿಂಗ್ ಥರ್ಡ್ ಐಟಮ್, ದಿಸ್ ಈಸ್ ವಿತೌಟ್ ಯೂಸಿಂಗ್ ಥರ್ಡ್ ಐಟಮ್, ಸರಿನಾ? ಸೊ ಇವಾಗ ವೆಯ್ಟ್ ವ್ಯಾಲ್ಯೂ ಬರೀಬೇಕು, ವ್ಯಾಲ್ಯೂ ಬರೀಬೇಕು, ನೆಕ್ಸ್ಟ್ ಅಪ್ಪರ್ ಬೌಂಡ್ ವ್ಯಾಲ್ಯೂನ ಬರೀಬೇಕು ನಾವು ಇವಾಗ. ಫಸ್ಟ್ ವೆಯ್ಟ್ ಅನ್ನ ನೋಡೋಣ. ವೆಯ್ಟ್ ವಿಲ್ ಬಿ ಈಕ್ವಲ್ ಟು, ಸೊ ಇದನ್ನ ಅಳಿಸ್ಬಿಡ್ತೀನಿ, ಕನ್ಫ್ಯೂಸ್ ಆಗ್ಬಿಡುತ್ತೆ ಅದಕ್ಕೆ. ಸೊ ವೆಯ್ಟ್ ವಿಲ್ ಬಿ ಈಕ್ವಲ್ ಟು ಪ್ರೀವಿಯಸ್ ವೆಯ್ಟ್ ಏನಿದೆ 1 ಪ್ಲಸ್ ಇವಾಗ ಯಾವ ಐಟಮ್ ಅನ್ನ ನಾನು ಇನ್ಸರ್ಟ್ ಮಾಡ್ತಾ ಇರೋದು 3. ಸೊ ಅದರ ರೆಸ್ಪೆಕ್ಟಿವ್ ವೆಯ್ಟ್ ವ್ಯಾಲ್ಯೂ ಏನಿದೆ 3. 1 ಪ್ಲಸ್ 3 ಏನಾಯ್ತು 4. 4 ಈಸ್ ಲೆಸ್ ದೆನ್ 5. ಸೊ ಇವಾಗ ಇದು ಫೀಸಿಬಲ್ ಅಂತ ಅರ್ಥ. ಅಂದ್ರೇನು, ಮ್ಯಾಕ್ಸಿಮಮ್ ಅನ್ನ ಎಕ್ಸೀಡ್ ಆಗಂಗಿಲ್ಲ, ಈಕ್ವಲ್ ಆಗಬೇಕು ಅಥವಾ ಅದಕ್ಕಿಂತ ಕಡಿಮೆ ಇರಬೇಕು. ಸೊ ವೆಯ್ಟ್ ಈಸ್ ಈಕ್ವಲ್ ಟು 4. ಸೊ ಕಂಡೀಷನ್ ಸ್ಯಾಟಿಸ್ಫೈ ಆಗಿದೆ. ಸೊ 4 ಅಂತ ಬರೀತೀನಿ. ಸೊ ವ್ಯಾಲ್ಯೂ ಏನಾಗುತ್ತೆ, ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು ಪ್ರೀವಿಯಸ್ ವ್ಯಾಲ್ಯೂ ಏನಿದೆ 10 ಪ್ಲಸ್ ಈಗ ಮೂರನೇ ಐಟಮ್ ಅನ್ನ ಯೂಸ್ ಮಾಡ್ತಾ ಇದೀನಿ. ಸೊ ಅದರ ವ್ಯಾಲ್ಯೂ ಎಷ್ಟು 20. ಸೊ 10 ಪ್ಲಸ್ 20 ಅಂತಂದ್ರೆ ಎಷ್ಟಾಯ್ತು 30. ಸೊ 30 ವಿಲ್ ಬಿ ದ ವ್ಯಾಲ್ಯೂ. ಅಪ್ಪರ್ ಬೌಂಡ್ ವಿಲ್ ಬಿ ಈಕ್ವಲ್ ಟು ವ್ಯಾಲ್ಯೂ ಪ್ಲಸ್ ಮ್ಯಾಕ್ಸಿಮಮ್ ಮೈನಸ್ ವೆಯ್ಟ್. ಮ್ಯಾಕ್ಸಿಮಮ್ ಈಸ್ 5 ಮೈನಸ್ ವೆಯ್ಟ್ ಈಸ್ 4. ಸೊ ಏನಾಯ್ತು 1 ಇಂಟು ವಿ ಐ ಪ್ಲಸ್ 1 ಡಿವೈಡೆಡ್ ಬೈ ಡಬ್ಲ್ಯೂ ಐ ಪ್ಲಸ್ 1. ಮೂರನೇ ಐಟಮ್ ಆದ್ರೆ ಅದರ ನೆಕ್ಸ್ಟ್ ಐಟಮ್ದು ವಿ ಬೈ ಡಬ್ಲ್ಯೂ ರೇಷಿಯೋನ ಬರೀಬೇಕು, ದಟ್ ಈಸ್ 6. ಸೊ 6 ಅಂದ್ರೆ 6, 30 ಪ್ಲಸ್ 6 ಅಂತಂದ್ರೆ 36. ನೆಕ್ಸ್ಟ್ ವಿತೌಟ್ ಯೂಸಿಂಗ್ ಥರ್ಡ್ ಐಟಮ್ ಅನ್ನ ನೋಡ್ತಾ ಹೋಗೋಣ.
ಸೊ ವಿತೌಟ್ ಯೂಸಿಂಗ್ ಅಂತ ಅಂದ್ರೆ ಆ ಐಟಮ್ ಅನ್ನ ನಾನು ಯೂಸ್ ಮಾಡ್ತಾ ಇಲ್ಲ. ಸೊ ಪ್ರೀವಿಯಸ್ ವೆಯ್ಟ್ ವ್ಯಾಲ್ಯೂ ಬರುತ್ತೆ, ಅದರ ಜೊತೆ ವ್ಯಾಲ್ಯೂ ಕೂಡ ಅದೇ ಉಳ್ಕೊಳುತ್ತೆ, ಜಸ್ಟ್ ಅಪ್ಪರ್ ಬೌಂಡ್ ವ್ಯಾಲ್ಯೂ ಮಾತ್ರ ಚೇಂಜ್ ಆಗುತ್ತೆ. ಅಪ್ಪರ್ ಬೌಂಡ್ ವಿಲ್ ಬಿ ಈಕ್ವಲ್ ಟು ವ್ಯಾಲ್ಯೂ ಪ್ಲಸ್ ಮ್ಯಾಕ್ಸಿಮಮ್ ಮೈನಸ್ ವೆಯ್ಟ್. ಸೊ ಮ್ಯಾಕ್ಸಿಮಮ್ ಇಸ್ 5 ಮೈನಸ್ ವೆಯ್ಟ್ ಎಷ್ಟಿದೆ, ವೆಯ್ಟ್ ಈಸ್ 1 ಇಂಟು ನೆಕ್ಸ್ಟ್ vi+1 ಡಿವೈಡೆಡ್ ಬೈ wi+1. ಥರ್ಡ್ ಐಟಮ್ ಸಿನಾರಿಯೋ ಬರೀತಾ ಇರೋದು. ಸೊ ನೆಕ್ಸ್ಟ್ ಐಟಮ್ ಇಸ್ 1, ಅದರ v/w ರೇಷಿಯೋ ಇಸ್ 6. ಸೊ -1 ಏನಾಗುತ್ತೆ 4, 4 ಇಂಟು 6 ಅಂದ್ರೆ 24, 24 ಪ್ಲಸ್ 10 ಅಂತ ಅಂದ್ರೆ 34. ಸೊ ಅಪ್ಪರ್ ಬೌಂಡ್ ವ್ಯಾಲ್ಯೂ ಇಸ್ 34. ಸೊ ಇವಾಗ ಇವೆರಡರಲ್ಲಿ ಯಾವ್ದು ಚೂಸ್ ಆಗೋದು, ಯಾರ್ದು ಜಾಸ್ತಿ ವ್ಯಾಲ್ಯೂ ಇದೆ ಅವರು. ಸೊ 36 ಚೂಸ್ ಆಯ್ತು. ಸೊ ಇಲ್ಲೂ ಕೂಡ ನಾನೇನ್ ಮಾಡಬೇಕು, ಎರಡು ಸಿನಾರಿಯೋನ ತೋರಿಸ್ಬೇಕು. ಒಂದು ವಿತ್ ಯೂಸಿಂಗ್ ದ ನೆಕ್ಸ್ಟ್ ಐಟಮ್, ಇನ್ನೊಂದು ವಿತೌಟ್ ಯೂಸಿಂಗ್ ದ ನೆಕ್ಸ್ಟ್ ಐಟಮ್. ನೆಕ್ಸ್ಟ್ ಐಟಮ್ ಯಾವುದು 1. ಸೊ ವಿತ್ ಯೂಸಿಂಗ್ 1, ವಿತೌಟ್ ಯೂಸಿಂಗ್ 1, ಎರಡು ಸಿನಾರಿಯೋ ತೋರಿಸ್ಬೇಕು. ವಿತ್ ಯೂಸಿಂಗ್ 1 ಆದ್ರೆ ಫಸ್ಟ್ ವೆಯ್ಟ್ ನೋಡೋಣ. ವೆಯ್ಟ್ ವಿಲ್ ಬಿ ಈಕ್ವಲ್ ಟು ಪ್ರೀವಿಯಸ್ ವೆಯ್ಟ್ ಏನಿದೆ 4 ಪ್ಲಸ್ ಈಗ ಮೊದಲನೇ ಐಟಮ್ದು ವೆಯ್ಟ್ ಏನಿದೆ 2. ಸೊ 4 ಪ್ಲಸ್ 2 ಅಂದ್ರೆ ಏನಾಯ್ತು 6 ಆಯ್ತು. 6 ಈಸ್ ಗ್ರೇಟರ್ ದ್ಯಾನ್ 5. ಸೊ ದಿಸ್ ಈಸ್ ನಾಟ್ ದ ಫೀಸಿಬಲ್ ಕಂಡೀಷನ್. ವೆಯ್ಟ್ ಈಸ್ ಈಕ್ವಲ್ ಟು 6, ಇಟ್ ಈಸ್ ನಾಟ್ ಫೀಸಿಬಲ್. ನಾಟ್ ಫೀಸಿಬಲ್ ಅಂತಂದ್ರೆ ಅದನ್ನ ಯೂಸ್ ಮಾಡೋಂಗಿಲ್ಲ. ಸೊ ಅಲ್ಲೇ ಸ್ಟಾಪ್ ಮಾಡಬೇಕು. ನೆಕ್ಸ್ಟ್ ಹೋಗೋಣ ವಿತೌಟ್ ಯೂಸಿಂಗ್ 1. ಸೊ ವಿತೌಟ್ ಯೂಸಿಂಗ್ 1 ಆದ್ರೆ ವೆಯ್ಟ್ ವ್ಯಾಲ್ಯೂ ಪ್ರೀವಿಯಸ್ ಅಲ್ಲಿ ಏನಿತ್ತು ಅದೇ ಉಳ್ಕೊಳುತ್ತೆ, ವ್ಯಾಲ್ಯೂ ಕೂಡ ಪ್ರೀವಿಯಸ್ ಅಲ್ಲಿ ಏನಿತ್ತು ಅದೇ ಉಳ್ಕೊಳುತ್ತೆ, ಜಸ್ಟ್ ಅಪ್ಪರ್ ಬೌಂಡ್ ವ್ಯಾಲ್ಯೂ ಮಾತ್ರ ಚೇಂಜ್ ಆಗುತ್ತೆ. ಅಪ್ಪರ್ ಬೌಂಡ್ ವಿಲ್ ಬಿ ಈಕ್ವಲ್ ಟು ವ್ಯಾಲ್ಯೂ ಪ್ಲಸ್ ಮ್ಯಾಕ್ಸಿಮಮ್ ಈಸ್ 5 ಮೈನಸ್ ವೆಯ್ಟ್ ಈಸ್ 4 ಇಂಟು vi+1 ಡಿವೈಡೆಡ್ ಬೈ wi+1. ಮೊದಲನೇ ಐಟಮ್ ನಾನು ಬರೀತಾ ಇರೋ ಸಿನಾರಿಯೋ. ಸೊ ನೆಕ್ಸ್ಟ್ ಐಟಮ್ದು v/w ರೇಷಿಯೋ ಬರೀಬೇಕು, ದಟ್ ಈಸ್ 2.5. ಸೊ 5 ಮೈನಸ್ 1 ಅಂತಂದ್ರೆ 1, 1 ಇಂಟು 2.5 ಈಸ್ 2.5, 2.5 ಪ್ಲಸ್ 30 ಅಂತಂದ್ರೆ 32.5. ಸೊ ಅಪ್ಪರ್ ಬೌಂಡ್ ಈಸ್ 32.5. ಈಗ ಕೇವಲ ಒಂದೇ ಕಂಡೀಷನ್ ಇರೋದು, ಸೊ ಅದನ್ನೇ ನಾವು ಚೂಸ್ ಮಾಡಬೇಕು. ಸೊ ಈಗ ಇದರಲ್ಲೂ ಅಷ್ಟೇ ಏನ್ ಮಾಡಬೇಕು, ವಿತ್ ಯೂಸಿಂಗ್ ದ ನೆಕ್ಸ್ಟ್ ಐಟಮ್, ವಿತೌಟ್ ಯೂಸಿಂಗ್ ದ ನೆಕ್ಸ್ಟ್ ಐಟಮ್, ಎರಡು ಸಿನಾರಿಯೋನು ಕೂಡ ಬರೀಬೇಕು. ಸೊ ಉಳಿದಿರೋದು ಯಾವುದು, ಕೇವಲ ಒಂದೇ ಒಂದು, ಯಾವ್ದದು 4th. ಸೊ ವಿತ್ ಯೂಸಿಂಗ್ ದ 4th ಐಟಮ್, ವಿತೌಟ್ ಯೂಸಿಂಗ್ ದ 4th ಐಟಮ್. ವಿತ್ ಯೂಸಿಂಗ್ 4th ಐಟಮ್ ಆದ್ರೆ ಏನಾಗುತ್ತೆ ಅಂತ ಬರೆಯೋಣ ಇವಾಗ. ಸೊ ಫಸ್ಟ್ ವೆಯ್ಟ್ ಮ್ಯಾಚ್ ಆಗುತ್ತಾ ನೋಡ್ರಿ. ಪ್ರೀವಿಯಸ್ ವೆಯ್ಟ್ ಏನಿದೆ 4 ಪ್ಲಸ್ ವೆಯ್ಟ್ ಆಫ್ ದಿ 4th ಐಟಮ್ ಏನಿದೆ 2. ಸೊ 4 plus 2 will be 6, which is greater than the maximum capacity, so it is not feasible. W is equal to 6, it is not feasible. ಸರಿನಾ? ಇನ್ನು ಉಳಿದಿರೋದು ಒಂದೇ ಒಂದು ಕಂಡೀಷನ್, ವಿತೌಟ್ ಯೂಸಿಂಗ್ 4. ಸೊ ವಿತೌಟ್ ಯೂಸಿಂಗ್ 4 ಆದ್ರೆ ಏನಾಗುತ್ತೆ, ಪ್ರೀವಿಯಸ್ ವ್ಯಾಲ್ಯೂ ಬರ್ತವೆ, ವೆಯ್ಟ್ ವಿಲ್ ಬಿ ಈಕ್ವಲ್ ಟು 4, ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 30. ನೆಕ್ಸ್ಟ್ ಅಪ್ಪರ್ ಬೌಂಡ್ ವ್ಯಾಲ್ಯೂ ಏನಾಗುತ್ತೆ, ಇಲ್ಲಿ ಒಂದು ಸ್ಲೈಟ್ ಡಿಫ್ರೆಂಟ್. ಯಾಕೆ ಗೊತ್ತಾ, ನೆಕ್ಸ್ಟ್ ನಮಗೆ ಯಾವುದೇ ಐಟಮ್ ಇಲ್ಲ ಇನ್ಸರ್ಟ್ ಮಾಡೋದಕ್ಕೆ. ನಾವೇನ್ ಮಾಡ್ತಾ ಇದ್ವಿ, vi+1 ಡಿವೈಡೆಡ್ ಬೈ wi+1 ರೇಷಿಯೋ ಅಂತ ಇದ್ವಿ. ಇಲ್ಲೇನಾಗ್ತಾ ಇದೆ, ಇಲ್ಲಿ ಇಲ್ವೇ ಇಲ್ಲ. ನೆಕ್ಸ್ಟ್ ಐಟಮ್ ಇದ್ರೆ ತಾನೇ ನಾನಲ್ಲಿ vi+1 ಡಿವೈಡೆಡ್ ಬೈ wi+1 ವ್ಯಾಲ್ಯೂ ತಗೊಳಕ್ಕಾಗದು. ಸೊ ಇಲ್ಲಿ ಇಲ್ವೇ ಇಲ್ಲ. ಸೊ ನಾನು ಅಪ್ಪರ್ ಬೌಂಡ್ ಅನ್ನ ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀವಿ, ಪ್ರೀವಿಯಸ್ ಸ್ಟೆಪ್ ಅಲ್ಲಿ ಏನ್ ಅಪ್ಪರ್ ಬೌಂಡ್ ವ್ಯಾಲ್ಯೂ ಇತ್ತು ಅದನ್ನೇ ನಾವು ಆಸ್ ಇಟ್ ಈಸ್ ಕಾಪಿ ಮಾಡ್ಕೊಂತೀವಿ, ದಟ್ ಈಸ್ 32.5. ಸೊ ಅಪ್ಪರ್ ಬೌಂಡ್ ವ್ಯಾಲ್ಯೂನ ಏನ್ ಮಾಡ್ತೀವಿ, ಲಾಸ್ಟ್ ಸ್ಟೆಪ್ ಅಲ್ಲಿ ಮುಂದೆ ನೆಕ್ಸ್ಟ್ ಐಟಮ್ ಯಾವುದು ಇಲ್ಲ ಅಂತ ಅಂದಾಗ ಪ್ರೀವಿಯಸ್ ಅಪ್ಪರ್ ಬೌಂಡ್ ವ್ಯಾಲ್ಯೂ ಏನಿತ್ತು ಅದನ್ನೇ ತಗೊಂತೀವಿ. ಸೊ ದಿಸ್ ಈಸ್ ದ ಆಪ್ಟಿಮಲ್ ಸೊಲ್ಯೂಷನ್. ಆಪ್ಟಿಮಲ್ ಸೊಲ್ಯೂಷನ್, ಸರಿನಾ? ಇವಾಗ ನಮಗೆ ಸೊಲ್ಯೂಷನ್ ಸಿಕ್ಕಿದೆ. ಸೊ ಲಾಸ್ಟ್ ಸ್ಟೆಪ್ ಅಲ್ಲಿ ನಾನು ಏನ್ ಬರೀಬೇಕು ಅಂತಂದ್ರೆ ಸೊಲ್ಯೂಷನ್ ವೆಕ್ಟರ್ಸ್ ಅನ್ನ ಬರೀಬೇಕು. ಸೊಲ್ಯೂಷನ್ ವೆಕ್ಟರ್ಸ್ ಅಂತ ಅಂದ್ರೆ ಏನು? ಸೊಲ್ಯೂಷನ್ ವೆಕ್ಟರ್ಸ್ ಅಂತ ಅಂದ್ರೆ ನಾನು ಅವಾಗಲೇ ಹೇಳಿದ್ದೆ, ಒಂದು ಬಾಕ್ಸ್ ಇದೆ, ಆ ಬಾಕ್ಸಿಗೆ ನಾವು ಐಟಮ್ಗಳನ್ನ ಹಾಕಬೇಕು. ಯಾವ ಐಟಮ್ಗಳನ್ನ ಹಾಕಬೇಕು ಅಂತಂದ್ರೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಕೊಡುವಂತ ಐಟಮ್ ಅನ್ನ ಹಾಕಬೇಕು ಅಂತ. ಸೊ ಆ ಮ್ಯಾಕ್ಸಿಮಮ್ ಪ್ರಾಫಿಟ್ ಅನ್ನ ತಗೊಳ್ಳೋದಕ್ಕೋಸ್ಕರ ಯಾವ ಯಾವ ಐಟಮ್ಗಳನ್ನ ಹಾಕಿದೀವಿ ಅಂತ ನಾವು ರೆಪ್ರೆಸೆಂಟ್ ಮಾಡಬೇಕು. ಸೊ ಸಿಂಪಲ್ ನೋಡಿ, ಆಪ್ಟಿಮಲ್ ಸೊಲ್ಯೂಷನ್ ಹತ್ರಕ್ಕೆ ನಾವು ಹೋಗೋಣ, ಮೇಲಿಂದ ಕೆಳಗಡೆಗೆ. ಸೊ ಇವಾಗ ಆಪ್ಟಿಮಲ್ ಸೊಲ್ಯೂಷನ್ ಹತ್ರ ಹೋಗೋದಕ್ಕೆ ಸೆಕೆಂಡ್ ಐಟಮ್ ಅನ್ನ ಯೂಸ್ ಮಾಡಿದ್ವಿ. ಸೊ ವಿತ್ ಯೂಸಿಂಗ್ ದ ಸೆಕೆಂಡ್ ಐಟಮ್, ನೆಕ್ಸ್ಟ್ ವಿತ್ ಯೂಸಿಂಗ್ ದ ಥರ್ಡ್ ಐಟಮ್, ವಿತೌಟ್ ಯೂಸಿಂಗ್ ದ ಫಸ್ಟ್ ಐಟಮ್, ವಿತೌಟ್ ಯೂಸಿಂಗ್ ದ 4th ಐಟಮ್. ಸೊ ಇಲ್ಲೇನ್ ಮಾಡಿದ್ವಿ, ವಿತ್ ಯೂಸಿಂಗ್ ಸೆಕೆಂಡ್ ಐಟಮ್, ವಿತ್ ಯೂಸಿಂಗ್ ಥರ್ಡ್ ಐಟಮ್, ವಿತೌಟ್ ಯೂಸಿಂಗ್ ದ ಫಸ್ಟ್ ಐಟಮ್ ಅಂಡ್ ವಿತೌಟ್ ಯೂಸಿಂಗ್ ದ 4th ಐಟಮ್ ಅಂತ ಅಂದ್ರೆ ನಾವಿಲ್ಲಿ ಕೇವಲ ಸೆಕೆಂಡ್ ಮತ್ತೆ ಥರ್ಡ್ ಐಟಮ್ ಅನ್ನ ಮಾತ್ರ ಯೂಸ್ ಮಾಡ್ಕೊಂಡಿದೀವಿ. ನಾವು ಮ್ಯಾಕ್ಸಿಮಮ್ ಪ್ರಾಫಿಟ್ ಸಿಗೋ ರೀತಿ
ಮ್ಯಾಕ್ಸಿಮಮ್ ಕೆಪಾಸಿಟಿ ಇರೋದಕ್ಕಿಂತ ಕಡಿಮೆ ಅಥವಾ ಮ್ಯಾಕ್ಸಿಮಮ್ ಕೆಪಾಸಿಟಿಲಿ ಆ ಒಂದು ಬಾಕ್ಸ್ ಅನ್ನ ಫಿಲ್ ಮಾಡೋದಕ್ಕೆ ಅಂತ ಅರ್ಥ. ಸೊ ಸರಿನಾ, ಒಂದ್ 2-3 ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದ್ರೆ ಅರ್ಥ ಆಗ್ತಾ ಹೋಗುತ್ತೆ. 2025 ಕ್ವಶನ್ ಪೇಪರ್ ಸೊಲ್ಯೂಷನ್ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ನೀವು ನೋಡ್ಬೋದು. ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.